ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಸೀರಿಯಸ್ ಆಗಿದೆ. ಈ ವಿಡಿಯೋ ಕಂಪ್ಲೀಟ್ ನೋಡಿ, ಇದರಿಂದ ನಿಮಗೆ ಹೆಲ್ಪ್ ಸಿಗುತ್ತೆ. ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ಒಂದು 3 ಚಾನಲ್ ಏನು ಸೀರಿಯಲ್ ಚಾನಲ್ ಮಾನಿಟೈಸ್ ಮಾಡಿಕೊಟ್ಟಿದ್ದೆ ಅಂತ ಹೇಳಿದ್ದೆ. ಸೊ ಆ ಚಾನಲ್ ಮೇಲೆ ಒಳ್ಳೆ ಅರ್ನಿಂಗ್ ಆಗ್ತಿತ್ತು, ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಹೋಗ್ತಾಯಿತ್ತು, ಒಳ್ಳೆ ಅರ್ನಿಂಗ್ ಕೂಡ ಅವ್ರು ಮಾಡ್ತಿದ್ರು. ಬಟ್ ಈಗ ಒಂದು ಸ್ವಲ್ಪ ಇಶ್ಯೂ ಆಗ್ತಿದೆ. ಏನು ಇವ್ರದ್ದೇ ಅಂತ ಅಲ್ಲ, ನಾನು ಸುಮಾರು ಈಗ ಏನಿಲ್ಲ ಅಂದರೂ ಒಂದು 5 to 10 ಚಾನಲ್ಸ್ ಈ ರೀತಿ ಹತ್ರ ಬಂದಿದೆ ಪ್ರಾಬ್ಲಮ್ ಆಗಿ. ಏನಾಗ್ತಿದೆ ಅಂದರೆ, ಚಾನಲ್ ಮೇಲೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು, ಆಮೇಲೆ ಡೈರೆಕ್ಟ್ ಕಂಪನಿಯಿಂದ ಸ್ಟ್ರೈಕ್ಸು ಬಂದು ಚಾನಲೆಲ್ಲ ಸಸ್ಪೆಂಡ್ ಆಗ್ತಿದೆ. ಡೈರೆಕ್ಟ್ ಕಂಪನಿಯಿಂದ ಚಾನಲಿಂದ ಸ್ಟ್ರೈಕ್ಸ್ ಬಂದರೆ, ಚಾನಲ್ ಡಿಲೀಟ್ ಆದರೆ, ಸಸ್ಪೆಂಡ್ ಆದರೆ ಅದು ರಿಕವರ್ ಆಗೋಲ್ಲ, ಮುಗಿದೋಯ್ತು, ಅದಕ್ಕೇನು ಮಾಡಲಿಕ್ಕೆ ಅವಕಾಶನೇ ಇಲ್ಲ. ಇನ್ನು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅದು ಏನಾದರೂ ಯೂಟ್ಯೂಬ್ ಕಡೆಯಿಂದ ಬಂತು ಅಂದರೆ ಒಂದು ಅಪೀಲ್ ಹಾಕಲಿಕ್ಕೆ ಅವಕಾಶ ನಮ್ಮ ಹತ್ರ ಇರುತ್ತೆ. ಸೊ ಅಂಥ ಪ್ರಾಬ್ಲಮ್ ಈ ಚಾನಲ್ ಮೇಲೆ ಆಗಿದೆ. ಅದನ್ನು ಹೀಗೇನಾದರೂ ನಿಮ್ಗೆ ಆಗಿತ್ತು ಅಂದರೆ ಒಂದು ಅಪೀಲ್ ಹಾಕೋದು ಹೇಗೆ ಅದನ್ನು ನಾನಿಲ್ಲಿ ತೋರಿಸ್ಕೊಡ್ತೀನಿ. ಬಿಕಾಸ್ ಇದು ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಮ್ಮೆ ನಾನು ರೀಚ್ ಆಗಲಿಲ್ಲ ಅಂದರೂ ನೀವು ಕೂಡ ಮಾಡಲಿಕ್ಕಾಗುತ್ತೆ ಅಂತ ಈ ರೀತಿ ಒಂದು ವಿಡಿಯೋ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಸ್ಕ್ರಿಪ್ಟ್ ಬರೆಯೋದಿರುತ್ತೆ, ಯೂಟ್ಯೂಬ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡೋದಿರುತ್ತೆ. ಅದೆಲ್ಲ ಕೊಟ್ಟು ನಾವು ಚಾನಲ್ ಮೇಲೆ ಅಪೀಲ್ ಹಾಕ್ಬೋದು. ಸೊ ಅದನ್ನೇ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾಡಿ ಅಪೀಲ್ ಹಾಕಿ ನಿಮಗೆ ತೋರಿಸ್ತೀನಿ. ಸ್ಕ್ರಿಪ್ಟು ಕೂಡ ನನ್ನ ಚಾನಲ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಕಂಪ್ಲೀಟ್ ಸ್ಕ್ರಿಪ್ಟ್. ಸೊ ಅಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಇರುತ್ತೆ, ನಿಮ್ಮ ಚಾನಲ್ ಹೆಸರು ಹಾಕಬೇಕಾಗಿರುತ್ತೆ ಅಷ್ಟೇ. ಆ ಚಾನಲ್ ಹೆಸರು ಹಾಕಿ ನೀವು ಅದನ್ನು ಅಪೀಲ್ ಹಾಕ್ಬೋದು. ಅದು ಹೇಗೆ ಹಾಕೋದು ಒಂದು ಸ್ವಲ್ಪ ಇಲ್ಲಿ ಹೇಳ್ಕೊಡ್ತೀನಿ. ಸೊ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದೆ. ನನಗೂ ತುಂಬ ಬೇಜಾರಾಗ್ತಿದೆ, ಬಿಕಾಸ್ ಈ ರೀತಿ ಮಾಡೋರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಮಾಡೋದ್ರಲ್ಲಿ ಒಂದು ಸ್ವಲ್ಪ ನೀವು ಕೇರ್ ತೊಗೊಂಡು ಮಾಡಬೇಕು. ಯಾವುದೇ ಇಮೇಜಸ್ ತೊಗೊಳ್ತೀರಲ್ಲ, ಒಂದು ಸ್ವಲ್ಪ ಇಮೇಜಸನ್ನು ಅವಾಯ್ಡ್ ಮಾಡಿ. ಆ ಇಮೇಜ್ ಹಾಕ್ತಿದ್ರೆ ಅದರಲ್ಲಿ ನೀವು ಒಂದು ಸ್ವಲ್ಪ ಕಾಣೋ ರೀತಿ, ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಬರೋ ರೀತಿ. ಆಮೇಲೆ ನಿಮ್ಮ ಚಾನಲ್ ಮೇಲೆ ಬರೀ ಸೀರಿಯಲ್ಸ್ ಮೇಲೆ ಕೆಲಸ ಮಾಡ್ತಿದ್ರೆ ಬರೀ ಸೀರಿಯಲ್ಸ್ ಹಾಕಬೇಡಿ. ಒಂದೊಂದು ವಿಡಿಯೋ ನಿಮ್ಮದು ಕೂಡ ವಾಯ್ಸ್ ಓವರ್ ಆಗಲಿ ಅಥವಾ ಮುಖ ತೋರಿಸಿ ಆಗಲಿ, ಈ ರೀತಿ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡ್ತಾಯಿರಿ. ಸೀರಿಯಲ್ ಚಾನಲ್ ಮಾಡಿದ್ದೀರಾ, ಸೀರಿಯಲ್ಸ್ ಬಗ್ಗೆ ವೀಡಿಯೋಸ್ ಹಾಕ್ತಿದ್ದೀರಾ, 5 ವಿಡಿಯೋ ಮಾತ್ರ ಇಟ್ಟು ಮಿಕ್ಕಿದ್ದೆಲ್ಲ ಪ್ರೈವೇಟ್ ಹಾಕಿ, ಅದ್ರ ಜೊತೆ ನಿಮ್ಮ ವಿಡಿಯೋ ಏನು ಹಾಕ್ತೀರಾ ಅದನ್ನು ಯಾವಾಗಲೂ ಪಬ್ಲಿಕ್ ಇಡಿ. ಇದರಿಂದ ನಿಮ್ಮ ಚಾನಲ್ ಒಂದು ಸ್ವಲ್ಪ ಸೇಫ್ ಇರುತ್ತೆ. 100% ಸೇಫ್ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಆದರೂ ಒಂದು ನಮಗೆ ಸೇಫ್ ವೇಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ತುಂಬ ಸಬ್ಸ್ಕ್ರೈಬರ್ಸ್ ಅದು ಎಲ್ಲ ಬಂತು ಅಂದರೆ ಈ ಚಾನಲ್ ಅಲ್ಲೇ ಈ ಸೀರಿಯಲ್ಸ್ ಬಗ್ಗೆ ಹೇಳೋದನ್ನು ನಿಲ್ಲಿಸ್ಬಿಟ್ಟು ನೀವು ನಿಮ್ಮದೇ ಆದಂಥ ಕಂಟೆಂಟ್ ಅಪ್ಲೋಡ್ ಮಾಡಿದರೆ ನಿಮ್ಮ ಚಾನಲ್ ಉಳಿಯುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಇರ್ತಾರೆ. ಸೊ ಅಲ್ಲಿ ಏನಾದರೂ ಬೇರೆ ವಿಷಯಗಳನ್ನು, ಏನಾದರೂ ಈ ಮೂವಿ ರಿವ್ಯೂಸ್ ಮಾಡೋದು, ಈ ರೀತಿ ಎಲ್ಲ ಏನಾದರೂ ಮಾಡಿ ಅದರ ಮೇಲೆ ನೀವು ಕೆಲಸ ಮಾಡ್ಬೋದು. ಸೊ ಆ ರೀತಿ ಏನಾದರೂ ಮಾಡಿ. ಸೊ ಕೆಲಸ ಮಾಡೋದ್ರಲ್ಲಿ ಒಂದು ಸ್ವಲ್ಪ ನಿಮ್ಮ ಮೈಂಡನ್ನು ಯೂಸ್ ಮಾಡಿಕೊಂಡು ಬರೀ ದುಡ್ಡು ಬರ್ತಿದೆ ಅಂತ ಹೇಳಿ ಸಿಕ್ಕಿದ್ದೆಲ್ಲ ಹಾಕ್ತಾ ಹೋಗೋದು ಬೇಡ. ಒಂದು ಸ್ವಲ್ಪ ಸೇಫ್ ಕಡೆಯೂ ಹೋಗಬೇಕು. ಬಿಕಾಸ್ ಇಲ್ಲಿ ಸೀರಿಯಲ್ಸ್ ಮೇಲೆ ಲಾಂಗ್ ಟೈಮ್ವರೆಗೂ ಕೆಲಸ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವು ಒಂದು 3-4 ಚಾನಲ್ ಮಾಡಿದ್ದೀವಿ ಅಂದರೆ ಒಂದು ಚಾನಲ್ ಈ ರೀತಿಯೂ ಇರಬೇಕು ನಮ್ಮ ಹತ್ರ. ಸೊ ಯಾವಾಗಲೂ ನಮ್ಮ ಅರ್ನಿಂಗ್ಸ್ ಹಾಗೆ ಆಗ್ತಾನೇ ಇರಬೇಕು. ಆ ರೀತಿ ನಾವು ಯೂಟ್ಯೂಬ್ ಮೇಲೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡಬೇಕು. ಒಂದು ಚಾನಲ್ ಮೇಲೆ ಇರಬಾರ್ದು, ನಾವು ಒಂದು ಬ್ಯಾಕಪ್ ಯಾವಾಗಲೂ ಮಾಡ್ಕೊಂಡಿಟ್ಟಿರಬೇಕು. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ನನ್ನ ಹತ್ರ ಇಷ್ಟು ಚಾನಲ್ ಇದೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಬಿಕಾಸ್ ಯಾವುದಾದ್ರೂ ಒಂದು ಚಾನಲ್ ಪ್ರಾಬ್ಲಮ್ ಆಯಿತು ಅಂದರೆ ಇನ್ನೊಂದು ಚಾನಲ್ ಮೇಲೆ ಕೆಲಸ ಮಾಡಿ ನಾವು ಹಣ ಮಾಡ್ಬೋದು, ದುಡ್ಡು ಮಾಡ್ಬೋದು. ಇದ್ರ ಮೇಲೆ ಬರ್ತಾ ಇಲ್ಲ ಅಂದರೆ ಅದ್ರ ಮೇಲಾದರೂ ಅರ್ನಿಂಗ್ ಬರುತ್ತೆ. ಸೊ ಯಾವಾಗಲೂ ನಾವು ಕಂಟಿನ್ಯೂ ಆಗಿ ಯೂಟ್ಯೂಬ್ನಿಂದ ದುಡ್ಡು ಮಾಡ್ಬೋದು. ಸೊ ಈ ರೀತಿ ನೀವು ಒಂದು ಸ್ವಲ್ಪ ಕೆಲಸ ಮಾಡಿ. ಸೊ ಅದು ಹೇಗೆ ಅಪೀಲ್ ಹಾಕೋದು ಅದು ಹೇಳ್ಕೊಡ್ತೀನಿ ಬನ್ನಿ. ಸೊ ಈ ವಿಡಿಯೋ ಕಂಟಿನ್ಯೂ ನೋಡಿ, ಅಪೀಲ್ ಹಾಕೋದು ಹೇಗೆ ತೋರಿಸ್ಕೊಡ್ತೀನಿ. ಸೊ ನನ್ನ ಹತ್ರ ಒಂದು ಚಾನಲ್ ಇದೆ, ಸೀರಿಯಲ್ ಮಾತುಕತೆ ಅಂತ. ಈ ಚಾನಲ್ ಈಗ ರಿಮೂವ್ ಆಗಿದೆ. ಸೀರಿಯಲ್ ಮಾತುಕತೆ ವಾಸ್ ರಿಮೂವ್ಡ್ ಫ್ರಮ್ ಯೂಟ್ಯೂಬ್ ಅಂತ ಇಲ್ಲಿ ಬಂದಿದೆ. ಇದು ಇವರಿಗೆ ಮೇಲ್ ಕೂಡ ಬರುತ್ತೆ, ಇಲ್ಲಿ ಮೇಲ್ ಕೂಡ ನೋಡ್ಬೋದು. ಇವ್ರದ್ದು ಹೆಸರು ಸುಪ್ರೀತಾ ಅಂತ. ವಿ ಹ್ಯಾವ್ ರಿವ್ಯೂಡ್ ಯುವರ್ ಕಂಟೆಂಟ್ ಆ್ಯಂಡ್ ಫಂಡ್ ಸರ್ವರ್ ಆರ್ ರಿಪೀಟೆಡ್ ವೈಲೇಷನ್ಸ್ ಆಫ್ ಅವರ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ. ಕಮ್ಯುನಿಟಿ ಗೈಡ್ಲೈನ್ಸಿಂದ ಇದಕ್ಕೆ ಒಂದು ಏನು ಸ್ಟ್ರೈಕ್ ಬಂದಿದೆ. ಸೊ ಸ್ಟ್ರೈಕ್ಸ್ ಬಂದು ಮಲ್ಟಿಪಲ್ ಸ್ಟ್ರೈಕ್ಸ್ ಬಂದು ಚಾನಲ್ ರಿಮೂವ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಚೆಕ್ ಮಾಡಿದರೆ ಈ ರೀತಿ ನಿಮ್ಮ ಚಾನಲ್ ರಿಮೂವ್ ಆಗಿದೆ ಅಂತ ಚಾನಲ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಸೊ ಇಲ್ಲಿ ಈ ಮೆಸೇಜಲ್ಲಿ ಇಲ್ಲಿ ಚಾನಲ್ ಓಪನ್ ಮಾಡಿದರೆ ಈ ರೀತಿ ಬಂತು ಅಂದರೂ ಓಕೆ. ಬರಲಿಲ್ಲ ಅಂದರೆ ನೀವೇನು ಮಾಡಬೇಕು ಸ್ನೇಹಿತರೆ, ಇಲ್ಲಿ ನೋಡಿ ಕೆಳಗಡೆ ಈ ಏನು ಸ್ಟ್ರೈಕ್ ಬಂದಿದೆ ನಿಮಗೆ, ಇಲ್ಲಿ ಸ್ಟ್ರೈಕಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಅಪೀಲ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ
ಇಲ್ಲಿ ಅಪೀಲ್ ಅಂತ ಇದೆ. ಇದ್ರ ಕೆಳಗಡೆ ನಿಮ್ಮ ಚಾನಲ್ URL ಇದೆ. ಇದು ಇಂಪಾರ್ಟೆಂಟ್ ಇರುತ್ತೆ. ಚಾನಲ್ URL ಕೂಡ ನಮ್ಗೆ ಬೇಕಾಗುತ್ತೆ ಇಲ್ಲಿ. ಸೊ ಇದನ್ನು ನಾವು ಹಾಕಬೇಕು. ಸೊ ಇಲ್ಲಿ ನಾನು ಅಪೀಲ್ ಕ್ಲಿಕ್ ಮಾಡಿದರೆ ಈಗ ಒಂದು ಸ್ವಲ್ಪ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಅಪೀಲ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪೀಲ್ ಅಂತ ತೋರಿಸುತ್ತೆ. ಇಲ್ಲಿ ನೋಡಿ ಈ ರೀತಿ ಬಂದುಬಿಡುತ್ತೆ. ಬಂದಾಗ ಇಲ್ಲಿ ಬಿಗಿನ್ ರಿವ್ಯೂ ಅಂತ ಇದೆ. ಹೌದಾ, ಇಲ್ಲಿ ಡೇಟ್ ಕೂಡ ನೋಡಿ ನೀವು ಯಾವಾಗ ಆಗಿದೆ ಅನ್ನೋದು. ಈಗ ಇವತ್ತು ಆಗಿದೆ. ಸೊ ಇವತ್ತು ನಿಮಗೆ ಈ ರೀತಿ ಒಂದು ವಿಡಿಯೋ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಇಲ್ಲಿ ಮೇ 11, 2030 ಯು ಕ್ಯಾನ್ ರಿವ್ಯೂ ಆ್ಯಂಡ್ ಅಪೀಲ್ ಅಂಟಿಲ್ ಅಂದರೆ 2030ವರೆಗೂ ನಿಮ್ಗೆ ಅವಕಾಶ ಇದೆ ಅಪೀಲ್ ಹಾಕಲಿಕ್ಕೆ. ಸೊ 5 ವರ್ಷ ನಿಮ್ಮ ಟೈಮ್ ಇದೆ. ಇದ್ರ ಒಳಗಡೆ ನೀವು ಅಪೀಲ್ ಹಾಕ್ಬೋದು, ನಿಮ್ಗೆ ಅವಕಾಶ ಇದೆ. ಓಕೆನಾ. ಇವತ್ತು ಮೇ 11, 2025 ಇದು ಆಗಿದೆ. ನೀವು 2030ವರೆಗೆ ಯಾವಾಗ ಬೇಕಾದಾಗ ಇದನ್ನು ಅಪೀಲ್ ಹಾಕ್ಬೋದು. ಸೊ ನಿಮ್ಗೆ ಅನಿಸ್ತು ಈ ಚಾನಲ್ ಮೇಲೆ ನಾನು ಅಂಥದ್ದೇನು ಮಾಡಿಲ್ಲ ಅಂತ ಅನಿಸ್ತು ಅಂದರೆ ನೀವು ಅಪೀಲ್ ಹಾಕ್ಬೋದು. ಅಪೀಲ್ ಹಾಕಬೇಕು. ಸೊ ಅಪೀಲ್ ಹಾಕಲಿಕ್ಕೆ ಇಲ್ಲಿ ಬಿಗಿನ್ ರಿವ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ನಿಮ್ಗೊಂದು ಪೇಜ್ ಸಿಗುತ್ತೆ. ಇಲ್ಲಿ ಎಲ್ಲ ಕಂಡೀಷನ್ಸು ಪಾಲಿಸೀಸ್ ಎಲ್ಲ ಇರುತ್ತೆ. ಬೇಕು ಅಂದರೆ ನೋಡ್ಕೋಬೋದು. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆ. ಈ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟಾರ್ಟ್ ಅಪೀಲ್ ಅಂತ ಇದೆ. ಇಲ್ಲಿ ನೋಡಿ ಸ್ಟಾರ್ಟ್ ಅಪೀಲ್ ಫಸ್ಟಲ್ಲಿ. ಓಕೆನಾ. ಈ ಸ್ಟಾರ್ಟ್ ಅಪೀಲ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಮೇಲ್ ಐ ಡಿ ಸೆಲೆಕ್ಟ್ ಮಾಡೋದಿರುತ್ತೆ. ನಾನು ಇಲ್ಲಿ ಹೈಡ್ ಮಾಡಿದ್ದೀನಿ. ಇಲ್ಲಿಯೂ ಮೇಲ್ ಐ ಡಿ ತೋರಿಸುತ್ತೆ. ಆಮೇಲೆ ಅಪೀಲ್ ದ ರಿಮೂವ್ ಆಲ್ ಆಫ್ ಸೀರಿಯಲ್ ಮಾತುಕತೆಗೆ ನಾವು ಅಪೀಲ್ ಹಾಕ್ತಿದ್ದೀವಿ ಅಂತ ಇದೆ. ಸೊ ಅದರ ಕೆಳಗಡೆ ಸೇಮ್ ಮೇಲ್ ಐ ಡಿ ಲಾಗಿನ್ ಆಗಿರುತ್ತೆ. ಕಾಂಟ್ಯಾಕ್ಟ್ ಮೇಲ್ ಐ ಡಿ ಬೇಕು ಅಂದರೆ ಬೇರೆ ಮೇಲ್ ಐ ಡಿನೂ ಇಲ್ಲಿ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅಂತ ಕೊಡ್ಬೋದು ನೀವು. ಬಟ್ ಅದನ್ನೇ ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯೂಸ್ ಡಿಫ್ರೆಂಟ್ ಇಮೇಲ್ ಅಡ್ರೆಸ್ ಇದೆಯಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ಡಿಫ್ರೆಂಟ್ ಮೇಲ್ ಐ ಡಿ ಹಾಕಲಿಕ್ಕೆ ಅವಕಾಶ ಆಗುತ್ತೆ. ನಾನು ಸೇಮ್ ಮೇಲ್ ಐ ಡಿಯಿಂದ ಮೇಲ್ ಐ ಡಿ ಒಂದು ಲಾಗಿನ್ ಆಗ್ತಿದೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಇನ್ನು ಇದರಲ್ಲಿ ನಾವು ಕರೆಕ್ಟಾಗಿ ಏನಿತ್ತು, ನಾವು ಏನು ಕಂಟೆಂಟ್ ಹಾಕ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿ ಬರೀಬೇಕು ನೀವು. ಸೊ ಅದಕ್ಕಾಗಿ ನಾನು ಇಲ್ಲಿ ಸ್ಕ್ರಿಪ್ಟ್ ಬರೆದಿದ್ದೀನಿ. ಈ ಸ್ಕ್ರಿಪ್ಟನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚಾನಲ್ ಈ ವಿಡಿಯೋ ಏನು ಹಾಕಿದ್ದೀನಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಅಲ್ಲಿಂದ ಕಾಪಿ ಮಾಡ್ಕೋಬೋದು. ಇಲ್ಲಿ ನಾನು ನೇಮ್ ಹಾಕಿರ್ತೀನಿ. ಅಲ್ಲಿ ನೇಮ್ ಅಂತ ಬರೆದಿರ್ತೀನಿ, ಯುವರ್ ಚಾನಲ್ ನೇಮ್ ಅಂತ. ಸೊ ಅಲ್ಲಿ ನೀವು ನಿಮ್ಮ ಚಾನಲ್ ನೇಮ್ ಹಾಕಿ. ಸೊ ಇಲ್ಲಿ ಯುವರ್ ಚಾನಲ್ ಹೆಸರು ಹಾಕಿದ್ದೀನಿ. ನಾನು ಒಂದು ಸ್ವಲ್ಪ ಸ್ಕ್ರಿಪ್ಟ್ ಕ್ಲಿಯರಾಗಿ ಬರೆದಿದ್ದೀನಿ, ಏನೇನು ನಾನು ಮಾಡ್ತಿದ್ದೀನಿ ಇದರಲ್ಲಿ ಅನ್ನೋದು, ಅವ್ರೇನು ಮಾಡ್ತಾರೆ ಅನ್ನೋದು ಇದರಲ್ಲಿದೆ. ಸೊ ಅದನ್ನು ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಕಾಪಿ ಮಾಡಿರೋದನ್ನು ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿ 800 ಅಕ್ಷರದವರೆಗೂ ಬರೆದು ನೀವು ಹಾಕ್ಬೋದು. ಸೊ ಇದನ್ನು ನೀವು ಕ್ಲಿಯರಾಗಿ ಬರೆದ್ಬಿಟ್ಟು ಹಾಕಿ ಸ್ನೇಹಿತರೆ. ಎಷ್ಟು ನೀವು ಕ್ಲಿಯರಾಗಿ ಹಂಬಲಾಗಿ ಬರೆದು ಹಾಕ್ತೀರಾ ಚಾನಲ್ ಬರೋದು ಚಾನ್ಸ್ ಇರುತ್ತೆ. ಅಪೀಲ್ ಹಾಕಿ, ಹಾಗೆ ಬಿಡಬೇಡಿ. ಅಪೀಲ್ ಹಾಕಿದರೆ ಚಾನಲ್ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಇದಿಷ್ಟು ಬರೆದ್ಬಿಟ್ಟು ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಬ್ಯಾಕ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ. ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ 1-2-3 ಅವರಲ್ಲಿ ನಿಮ್ಗೆ ಇದರ ರಿಪ್ಲೈ ಬಂದುಬಿಡುತ್ತೆ. ಸೊ ನಾನೇನು ಮಾಡ್ತೀನಿ, ಥ್ಯಾಂಕ್ಸ್ ವಿ ಗಾಟ್ ಯುವರ್ ಅಪೀಲ್ ಅಂತ ಬಂತು ನೋಡಿ. ಸೊ ಇಲ್ಲಿ ವಿಲ್ ಟೇಕ್ ಅನದರ್ ಕೇರ್ಫುಲ್ ಲುಕ್ ಆ್ಯಟ್ ಯುವರ್ ಚಾನಲ್ ಆ್ಯಂಡ್ ಫಾಲೋ ಅಪ್ ಬೈ ಇಮೇಲ್ ಆ್ಯಸ್ ಸೂನ್ ಆ್ಯಸ್ ವಿ ಹ್ಯಾವ್ ಆ್ಯನ್ ಆನ್ಸರ್. ಅವರ್ ರಿವ್ಯೂಸ್ ಯೂಸಲಿ ಟೇಕ್ 2 business days, ಆಲ್ದೋ ಸಮ್ ಟೇಕ್ ಲಾಂಗರ್. 1-2 ದಿವಸ ಆಗ್ಬೋದು, ಕೆಲವೊಮ್ಮೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ದಿನ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಸ್ವಲ್ಪ ರಿಪ್ಲೈ ಬರೋವರೆಗೂ ನಾವು ವೇಟ್ ಮಾಡಬೇಕು. ನನಗನ್ಸುತ್ತೆ ಒಂದು 3 to 4 ಅವರಲ್ಲಿ ಇದಕ್ಕೆ ರಿಪ್ಲೈ ಬಂದುಬಿಡುತ್ತೆ. ಸುಮಾರು ಸರಿ ನಾನು ನೋಡಿದ್ದೀನಿ. ಸೊ ಈ ರೀತಿ ರಿಪ್ಲೈ ಬರುತ್ತೆ. ಬರಲಿಲ್ಲ ಅಂದರೂ ಒಂದು ಸ್ವಲ್ಪ ವೇಟ್ ಮಾಡಬೇಕು. 2 ದಿನ ಆಗ್ಬೋದು, 3 ದಿನ ಆಗ್ಬೋದು. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಮ್ಮೊಮ್ಮೆ ಟೈಮ್ ತೊಗೊಳುತ್ತೆ ಚಾನಲ್ ರಿವ್ಯೂ ಆಗಲಿಕ್ಕೆ. ತುಂಬ ವೀಡಿಯೋಸ್ ಎಲ್ಲ ಹಾಕಿದ್ರಿ ಅಂದರೆ ಆ ರೀತಿ ಇತ್ತು ಅಂದರೆ ಒಮ್ಮೊಮ್ಮೆ ಈ ರೀತಿ ಆಗುತ್ತೆ. ಇಲ್ಲಾಂದರೆ ಒಂದು 3-4 ಅವರಲ್ಲಿ ನಿಮಗೆ ರಿಪ್ಲೈ ಬರುತ್ತೆ. ಸೊ ನಾನು ಅಪೀಲ್ ಹಾಕಿದ್ದೀನಿ. ಏನು ಆಯಿತು ಅನ್ನೋದು ಕೂಡ ನಾನು ನೆಕ್ಸ್ಟ್ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ವಲ್ಪ ನಾವು ಇಲ್ಲಿ ಪೌಸ್ ಆಗೋಣ. ಅದು ಬಂತು ಅಂದರೆ ನಾನು ಮತ್ತೆ ಕಂಟಿನ್ಯೂ ಮಾಡಿ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ಡೇಟ್ ಕೂಡ ಒಂದು ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಅಪೀಲ್ ಹಾಕಿರೋರ ಬಗ್ಗೆ. ಇಲ್ಲಿ ಕೆಳಗಡೆ ನೋಡಿ ಡೇಟ್ 6:25 PM ನಾನು ಹಾಕಿದ್ದೀನಿ. 11/5/2025 ಡೇಟ್ ಇದೆ. ಸೊ ಈ ಡೇಟ್ಗೆ ನಾನು ಅಪೀಲ್ ಹಾಕಿದ್ದೀನಿ. ಹೌದಾ, ಅಪೀಲ್ ಹಾಕಿದ ಮೇಲೆ ಏನು ರಿಪ್ಲೈ ಬರುತ್ತೆ ಅದು ಕೂಡ ನಾವು ಇಲ್ಲಿ ಒಂದು ಸ್ವಲ್ಪ ನೋಡೋಣ. ಓಕೆ, ಬಂತು ಏನು ಬರುತ್ತೆ ಅದು ರಿಪ್ಲೈ ಬಂದ ಮೇಲೆ ಏನು ಬಂತು ಅನ್ನೋದು ಕೂಡ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಕಸ್ಮಾತಾಗಿ ಚಾನಲ್ ಬಂತು ಏನಾಯಿತು ಅದು ಕೂಡ ನಾನು ಹೇಳ್ತೀನಿ. ಸೊ ಸ್ವಲ್ಪ ವೇಟ್ ಮಾಡಿ ಸ್ನೇಹಿತರೆ. ಅಪೀಲ್ ಹಾಕಿದ್ದೀವಿ, ಏನು ರಿಸಲ್ಟ್ ಬಂತು ನಾನು ಇಲ್ಲಿ ತೋರಿಸ್ತೀನಿ. ಈಗ ಇಲ್ಲಿ ಟೈಮ್ ನೋಡ್ಬೋದು ನೀವು. ಅಪೀಲ್ ಹಾಕಿದ್ದು ಟೈಮ್ ತೋರಿಸಿದ್ದೆ. ಈಗ ಅಪೀಲ್ ಹಾಕಿದ ಮೇಲೆ ಏನು ರಿಸಲ್ಟ್ ಬಂತು ಅದು ಕೂಡ ಇಲ್ಲಿ ಈ ಟೈಮಲ್ಲಿ ಬಂದಿದೆ. ಸೊ ತುಂಬ ಹೊತ್ತು ತೊಗೊಳ್ಳಲ್ಲ, ಇಮಿಡಿಯೇಟ್ ರಿಪ್ಲೈ ಬಂದೇ ಬಿಡುತ್ತೆ. ಸೊ 6:57 PM ಆಗಿದೆ.
ಆಮೇಲೆ 11/5 ಡೇಟ್ ಸೇಮ್ ಇದೆ. ಸೊ ಏನು ರಿಸಲ್ಟ್ ಬಂತು, ಥ್ಯಾಂಕ್ಸ್ ಫಾರ್ ಯುವರ್ ಗಾಟ್ ಅಪೀಲ್ ಅಂತ ವಿ ಹ್ಯಾವ್ ಗಾಟ್ ಯುವರ್ ಅಪೀಲ್ ಅಂತ ಇಲ್ಲಿ ಅವ್ರ ಮೆಸೇಜ್ ಬಂದಿತ್ತಲ್ಲ. ಸೊ ಹಾಗೆ ಇದೆ. ಇಲ್ಲಿ ನಾನು ಮೇಲ್ ಓಪನ್ ಮಾಡ್ತೀನಿ. ಮೇಲಲ್ಲಿ ಯೂಟ್ಯೂಬ್ ಕಡೆಯಿಂದ ನಮಗೊಂದು ಮೇಲ್ ಬಂದಿದೆ, ಇಲ್ಲಿ ನೋಡ್ಬೋದು. ಸೊ ಮೇಲ್ ಬಂದಿದೆ 6:38ಕ್ಕೆ ಇಮೇಲ್ ಬಂತು. ಜಸ್ಟ್ ಈಗ ನಾನು ನೋಡ್ತಿದ್ದೀನಿ. ಸುಪ್ರೀತಾ, ವಿ ಹ್ಯಾವ್ ರೀಚ್ಡ್ ಎ ಡಿಸಿಷನ್ ಆನ್ ಯುವರ್ ಅಪೀಲ್ ಅಂತ ಇದೆ. ಸೊ ಇಲ್ಲಿ ಡೀಟೇಲ್ ಇದೆ. ಸೊ ಇದರಲ್ಲಿ ನಾನು ಓಪನ್ ಮಾಡ್ತೀನಿ. ಸೊ ಓಪನ್ ಮಾಡಿದರೆ ಮೇಲಲ್ಲಿ ಸೇಮ್ ಚಾನಲ್ ಇದೆ. ಬಟ್ ಇಲ್ಲಿ ಹಾಯ್ ಸುಪ್ರೀತಾ, ವಿ ಹ್ಯಾವ್ ರಿವ್ಯೂಡ್ ಯುವರ್ ಅಪೀಲ್ ಫಾರ್ ದ ಫಾಲೋಯಿಂಗ್ ಅಂತ ಇದೆ. ಚಾನಲ್ ಸೀರಿಯಲ್ ಮಾತುಕತೆ ಅಂತ ಇದೆ. ವಿ ರಿವ್ಯೂಡ್ ಯುವರ್ ಚಾನಲ್ ಕೇರ್ಫುಲಿ ಆ್ಯಂಡ್ ಹ್ಯಾವ್ ಕನ್ಫರ್ಮ್ that it violates our community guidelines ಅಂತ ಇದೆ. So we know this is probably disappointing news, but it is our job to make sure that YouTube is a safe place for all ಅಂತ ಇದೆ. How this affect your channel ಅಂತ ಇದೆ. We won't be putting your channel back up on YouTube ಅಂತ ಇದೆ. ಸೊ ಕೇರ್ಫುಲಿ ವೈಲೆಂಟ್ ಆಗಿದೆ ಅಂತ ಇಲ್ಲಿ ಹೇಳ್ತಿದೆ. ಹಾಗಾಗಿ ಇದು ರಿಜೆಕ್ಟ್ ಆಗಿದೆ. ಈಗ ಈ ಚಾನಲ್ ಬರೋದು ಕಷ್ಟ ಸ್ನೇಹಿತರೆ. ಸೊ ಯುವರ್ ಚಾನಲ್ ವೋಂಟ್ ಬಿ ಪುಟ್ ಬ್ಯಾಕ್ ಆನ್ ಯೂಟ್ಯೂಬ್ ಅಂತ ಇದೆ. ಸೊ ಇಲ್ಲಿ ಇವರು ಕಮ್ಯುನಿಟಿ ಗೈಡ್ಲೈನ್ ವೈಲೇಷನ್ ಮಾಡಿದ್ದಾರೆ ಅಂತ ಇಲ್ಲಿ ಪಾಲಿಸಿಯಲ್ಲಿ ಬಂದಿದೆ. ಸೊ ಚಾನಲ್ ಈಗ ರಿಟರ್ನ್ ಬರಲ್ಲ ಸ್ನೇಹಿತರೆ. ಬಟ್ ಚಾನಲ್ ರಿಟರ್ನ್ ಬರಲ್ಲ ಅಂತ ನಾವು ಬಿಡಬಾರ್ದು. ಒಮ್ಮೆ ಅಪೀಲ್ ಹಾಕಿದರೆ ಆಗುತ್ತೆ, ಒಮ್ಮೆ ರಿಟರ್ನ್ ಆಗುತ್ತೆ, ಕೆಲವೊಮ್ಮೆ ಆಗಲ್ಲ. ಸೊ ಈಗ ಈ ರೀತಿ ರಿಜೆಕ್ಟ್ ಆಗಿ ಬಂದಿದೆ. ಸೊ ಕೇರ್ಫುಲಿ ಕೆಲಸ ಮಾಡಿ ಯೂಟ್ಯೂಬ್ ಮೇಲೆ ಅಂದ್ರೇ ಆಗುತ್ತೆ. ಸೊ ಚಾನಲ್ ಜೊತೆ ಇನ್ನೊಂದು ಚಾನಲ್ ಬೇರೆ ಬೇರೆ ಮೇಲ್ ಐ ಡಿಯಿಂದ ಬೇರೆ ಬೇರೆ ಮೊಬೈಲ್ ನಂಬರಿಂದ ಮಾಡಬೇಕು. ಒಂದೇ ಮೇಲ್ ಐ ಡಿಯಿಂದ ಮಾಡಿದರೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಏನಾದರೂ ಅಪೀಲ್ ಹಾಕಬೇಕು ಅಂದರೆ ಸ್ಕ್ರಿಪ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಪೀಲ್ ಹಾಕ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.